ಏನಾಯ್ತು ಅಂತ ನೀನು ಕೇಳ್ತಿದ್ಯಲ್ಲ ಮ್ಯಾಮ್, ನಿಂಗ್ ಗೊತ್ತಿಲ್ವಾ? ಗುಬ್ಬೆ ಏನಾಯ್ತು ಇವಾಗ? ಇರು ಲಚ್ಚಿ. ಮಾಮ್, ನೀನ್ ಫಿಲ್ಮ್ ಅಲ್ಲಿ ಟಿವಿಯಲ್ಲೆಲ್ಲ ನೋಡಿಲ್ವಾ? ಯಾರಾದ್ರೂ ಸ್ಪೆಷಲ್ ಗೆಸ್ಟ್ ಮನೆಗ್ ಬರ್ಬೇಕಾದ್ರೆ ಅದ್ ಮಾಡ್ತಾರಲ್ಲ, ಅದು ಆರ್ತಿ. ಅದನ್ ಮಾಡು. ಇವತ್ತು ಲಚ್ಚಿ ನಮ್ ಮನೆಗ್ ಮೋಸ್ಟ್ ನೀನೇನು ಹೇಳ್ಬಾರ್ದು ಲಚ್ಚಿ. ಮಾಮ್, ಲಚ್ಚಿಗ್ ಮಾತ್ರ ಅಲ್ಲ, ಈ ಗೊಂಬೆಗೂ ಆರ್ತಿ ಮಾಡು. ಲಚ್ಚಿನ್ ಕರ್ಕೊಂಡ್ ಬಂದಿರೋದು ಗೊಂಬೆನೆ ಅಲ್ವಾ? ನಿನ್ ಶೂಸ್ ತೆಗಿ. ಲಚ್ಚಿ, ಗೊಂಬೆ ಇಬ್ರಿಗೂ ವೆಲ್ಕಮ್. ಒಳಗ್ ಬನ್ನಿ. ಥ್ಯಾಂಕ್ ಯು. ಇದನ್ನು ತಕೊಂಡೋಗು. ಸುಳ್ಳು ಸುಬ್ಬಿ ಅಂತ ಆಂಟಿ. ಹಾಗಂತ ಕಾವೇರಿ ಮೇಡಮ್ 7ಕ್ಕೆ ಹೇಳಿದ್ರು. ಈ ಗಿಡ ಎಲ್ಲಿತ್ತು, ಯಾರಿದನ್ನ ಬೆಳೆಸಿದ್ರು, ಯಾರಿದನ್ನ ಎಲ್ಲಿಂದ ತಂದು ಪಾಟಲ್ ಹಾಕಿ ಮಾರಾಟ ಮಾಡಿದ್ರು? ನನ್ನ ಕಡೆಯಿಂದ ನೀರು ಹಾಕ್ಸ್ಕೊಳ್ತಾ ಇದೆ. ಯಾವಾಗ ಯಾರು ಎಲ್ಲಿಗೆ ಸೇರಬೇಕು ಅನ್ನೋದನ್ನ ಆ ದೇವರು ಡಿಸೈಡ್ ಮಾಡ್ತಾನಂತೆ. ಆದರೆ ಈ ಮನೇಲಿ ಯಾರು ಯಾವಾಗ ಎಲ್ಲಿಗೆ ಸೇರಬೇಕು ಅಂತ ಡಿಸೈಡ್ ಮಾಡೋದು ನಾನು. ಯಾಕಂದ್ರೆ ಈ ಮನೆಗೆ ನಾನೇ ದೇವರು ಅಲ್ವಾ? ನನಗೆ ಲಕ್ಷ್ಮಿ ಮತ್ತೆ ಗಿಡ ಇಬ್ರು ಒಂದೇ. ನನಗೆ ಬೇಕು ಅಂದಾಗ ನೀರು ಹಾಕಿ ಬೆಳೆಸ್ತೀನಿ. ನನ್ನ ನೀರು ಬೆಳೆದ್ರೆ ನಾನು ಮಾಡ್ತಾ ಇರೋದು ಸರಿ ಅಂತ ನನಗನ್ನಿಸ್ತಿದೆ ಅಂತ ನಿನಗೆ ಗೊತ್ತಿರ್ಬೇಕಲ್ವಾ? ಗೊತ್ತಿದ್ದು ಕಾಲ್ ಕೆರ್ಕೊಂಡು ಗೂಳಿ ತರ ನನ್ನ ರೂಮಿಗೆ ನುಗ್ಗಿದ್ಯಲ್ಲ. ಬೇಡ ಅದ್ಗೆ. ನಿಮ್ಮ ಅಹಂಕಾರಕ್ಕೆ ವೈಷ್ಣವ್ ಲಕ್ಷ್ಮಿ ಜೀವನ ಹಾಳು ಮಾಡ್ತಿದ್ದೀರಿ. ಲಕ್ಷ್ಮಿನ ಆಚೆ ಕಳಿಸಿ ದೊಡ್ಡ ತಪ್ಪು ಮಾಡ್ತಿದ್ದೀರಿ. ಅದೇ ರಾಗ ಅದೇ ಹಾಡು ಅಂತ ಹಾಡಬೇಡ. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ, ಬರೀ ಲಕ್ಷ್ಮಿ. ಲಕ್ಷ್ಮಿದೇ ಧ್ಯಾನ ನಿನಗೆ. ನೋಡು, ನಿನಗಿಷ್ಟ ಇದ್ರೆ ಈ ಮನೇಲಿರು, ಇಲ್ಲ ಅಂದ್ರೆ ಲಕ್ಷ್ಮಿ ಹಿಂದೆ ಹೊರಗಡೆ ಹೋಗ್ತಾ ಇರು. ನಾನು ಹೋಗಲ್ಲ, ನಿಮ್ಮನ್ನ ಕಳಿಸ್ತೀನಿ. ಅದಕ್ಕಿಂತ ಮುಂಚೆ ನಿಮ್ ನಾದಿನಿಯಾಗಿ ಒಂದು ಮಾತು ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಬೇರೆ ಎಲ್ಲ ಬಿಡಿ, ನಿಮ್ಗೆ ಅತಿಯಾದ ಈಗೋ. ನಿಮ್ ಈಗೋಗೋಸ್ಕರ ನಿಮ್ ಮಗನ್ ಜೀವನನ ನೀವೇ ನಿಮ್ ಕೈಯಾರೆ ಹಾಳು ಮಾಡ್ತಾ ಇದ್ದೀರಾ. ಲಕ್ಷ್ಮಿ ಆಚೆ ಹೋದ್ರೆ ಸಫರ್ ಆಗೋದು ವೈಷ್ಣವ್. ಸ್ವಾರ್ಥ ಬಿಟ್ಟು ಅಮ್ಮನಾಗ ಸ್ವಲ್ಪ ಯೋಚನೆ ಮಾಡಿ. ಯಾಕೆ ಯಾಕೆ ಕಿರ್ಚ್ಕೊಂಡು ಮಾತಾಡ್ತಿದ್ಯಾ? ಏನಾಗಿದೆ ನಿಮ್ಗೆಲ್ಲ? ನೀನು ಆ ಲಕ್ಷ್ಮಿ ಇಬ್ರು ಒಂದೇ ಟೋನಲ್ಲಿ ಮಾತಾಡ್ತಿರಲ್ಲ. ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಕೇಳ್ಕೊಳ್ಳೋದು ಇದೆಲ್ಲ ಗೊತ್ತೇ ಇಲ್ವಾ? ನನ್ನ ಹತ್ರ ಬಂದು ನಯವಾಗಿ ಕೇಳ್ಕೊಂಡು ಕಾಲಿಗೆ ಬಿದ್ದರೆ ಅದು ನೀನಲ್ಲ. ಲಕ್ಷ್ಮಿ ಬಂದು ಕಾಲಿಗೆ ಬಿದ್ದರೆ ಆಗ ಸ್ವಲ್ಪ ಯೋಚನೆ ಮಾಡಬಹುದು. ಅಂಥದ್ರಲ್ಲಿ ನೀನು ಬಂದು ಧಮಕಿ ಹಾಕಿದ್ರೆ ಏನ್ ಸುಪ್ರೀತಾ, ನೀನು ಇಷ್ಟೇನ ನನ್ನ ಅರ್ಥ ಮಾಡ್ಕೊಂಡಿರೋದು? ವಿನಾಶ ಹತ್ರ ಬಂದಾಗ ಎಲ್ರು ಹೀಗೆ ಆಡೋದು. ಸರ್ವನಾಶ ಮಾಡೋಕ್ಕಂತಾನೆ ಹುಟ್ಟಿರೋ ಸುಂಟ್ರುಗಳಿಗೆ ವಿನಾಶದ ಭಯ ಇರೋದಿಲ್ಲ ಸುಪ್ರೀತಾ. ನಿಮ್ ಅಹಂಕಾರ ಒಂದಲ್ಲ ಒಂದಿನ ನಿಮ್ಮನ್ನೇ ತಿಂದ್ಕೊಳ್ಳುತ್ತೆ, ನೋಡ್ತಾ ಇರಿ. ಇಂಥ ಗಾಳಿ ಆಗಾಗ ಬೀಸ್ತಾ ಇರುತ್ತೆ. ನೀನ್ ತಲೆ ಎತ್ತಿನೇ ನಿಂತಿರ್ಬೇಕು. ಸಣ್ಣ ಪುಟ್ಟ ಗಾಳಿಗೆ ತಲೆ ಕೆಡಿಸ್ಕೊಂಡ್ರೆ ತಲೆ ಉಳಿಸ್ಕೊಳಕ್ಕಾಗಲ್ಲ. ಬಂದ್ಬಿಟ್ಲು ವಕಾಲತ್ ಮಾಡಕ್ಕೆ. ಈ ಕಾವೇರಿ ಮುಂದೆ
ಯಾರಿಗೂ ಬಾಲ ಬಿಚ್ಚಕ್ಕಾಗಲ್ಲ. ಅದಕ್ಕೆ ನಾನು ಅವಕಾಶನೂ ಕೊಡಲ್ಲ. ಒಂದು ಕತೆಗೆ ಒಬ್ಳೆ ವಿಲನ್, ಅದ್ಯಾರು ಅಂತ ಗೊತ್ತಾಗಿರ್ಬೇಕಲ್ವಾ? ಪತಂಗವಾಗಿ ನಾ ಹಾರಬಲ್ಲೆ, ತರಂಗವಾಗಿ ನಾ ತೇಲಬಲ್ಲೆ, ಖುಷಿಯಲ್ಲಿ ನಶೆಯೇರಿದೆ. ಈ ಮನೆಗೆ ಏನು ಅನ್ಕೊಂಡು ಬಂದಿದ್ದು ನಾವು, ಆ ಕೆಲಸ ಆಲ್ಮೋಸ್ಟ್ ಮುಗ್ದಿದೆ. ನಮ್ಮ ಮೇಡಮ್ ಮನೆಗೆ ಬಂದರು, ಆ ಲಕ್ಷ್ಮಿ ಮನೆಯಿಂದ ಹೋದ್ಲು. ಇದೇ ಖುಷಿನಲ್ಲಿ ಹೊಟ್ಟೆ ತುಂಬ ಸ್ವೀಟ್ಸ್ ತಿನ್ಬೇಕು ಅನಿಸ್ತಿದೆ. ಆದರೆ ಈ ಮನೇನ ಒಂದು ಸ್ವೀಟು ಇಲ್ಲ. ಸ್ವೀಟ್ ಇಲ್ದಿದ್ರೆ ಏನಂತೆ ಡ್ರೈ ಫ್ರೂಟ್ಸ್ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಸಕ್ಸಸ್ ಎಂಜಾಯ್ ಮಾಡೋಣ. ಕಂಗ್ರ್ಯಾಚುಲೇಷನ್ ಚಿಂಗಾರಿ, ಮಜ್ಜಾ ಮಾಡು ನಿನ್ ಸಕ್ಸಸ್ ಪಾರ್ಟಿನ. ಏನೇ ಮಾಡ್ತಿದ್ಯಾ? ಏನೇ ಇದು? ಡ್ರೈ ಫ್ರೂಟ್ಸ್. ಇದು ಡ್ರೈ ಫ್ರೂಟ್ಸ್ ಅಂತ ನನಗೂ ಗೊತ್ತು, ಆದ್ರೆ ಅದನ್ನ ತಟ್ಟೆ ತುಂಬಾ ಹಾಕೊಂಡಿದ್ಯಲ್ಲ, ಏನ್ ಸಮಾಚಾರ? ಎಲ್ಲಾನು ತಿಂದು ತಿಂದು ಖಾಲಿ ಮಾಡ್ಬೇಕು ಅಂತನಾ? ಅಯ್ಯ ಇಲ್ಲಪ್ಪ. ಮತ್ತಿನ್ನೇನು? ಆ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಹತ್ರ ಎಲ್ಲ, ಹೇ ಗೋಡಂಬಿ ಆರಾಮಾಗಿದ್ಯಾ? ಹೇ ದ್ರಾಕ್ಷಿ ಚೆನ್ನಾಗಿದ್ಯಾ ಅಂತ ಆರೋಗ್ಯ ವಿಚಾರಿಸ್ತಿದ್ದ. ಗಂಗಕ್ಕ, ಯಾಕೆ ನಿನ್ಗೇನ್ ಅನ್ಕೊಂಡ್ರೆ ಇಷ್ಟ ಇಲ್ವಾ? ಹೇಳ್ಬಿಡು. ನಾನು ಏನೇ ಮಾಡಿದ್ರು ಕೊಂಕೆತತಿಯಲ್ಲ. ನಾನೇನ್ ಕೊಂಕ್ ಮಾತಾಡಿದ್ನಮ್ಮ ಸುಬ್ಬಮ್ಮ? ತಟ್ಟೆ ತುಂಬಾ ಇಷ್ಟೊಂದು ಡ್ರೈ ಫ್ರೂಟ್ಸ್ ಹಾಕೊಂಡು ಏನ್ ಲೆಕ್ಕಾಚಾರ ಮಾಡ್ತಿದ್ದೆ ಅಂತ ಕೇಳ್ದೆ. ಅದ್ ಯಾಕಂಗಂತ್ಯ? ನಾನು ನಿಮ್ಮೊಳೆ ಅಲ್ವಾ? ನೀನೇ ನಂಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೆಂಗೆ ಹೇಳು? ಹಾ ಅದನ್ನೇ ನಾನು ಹೇಳಿರೋದು. ನೋಡು, ನಾವಿಬ್ರು ಮನೆ ಕೆಲಸ ಮಾಡೋರು, ಮನೆ ಹಾಳು ಮಾಡೋ ಕೆಲಸ ಮಾಡಬಾರ್ದು ಅಂತ. ಅಯ್ಯಯ್ಯಯ್ಯಯ್ಯ ಬಿಡ್ತೂನು. ನಾನ್ ಯಾಕೆ ಮನೆ ಹಾಳು ಕೆಲಸ ಮಾಡ್ಲಿ? ಯಾರ್ಯಾರು ಏನೇನ್ ಕೆಲಸ ಮಾಡ್ತಿದಾರೆ ಅಂತ ನಿಧಾನಕ್ಕೆ ಗೊತ್ತಾಗತ್ತೆ. ಅಂದ್ರೆ ಅದೆಲ್ಲ ಬಿಡು, ಅದ್ಯಾಕೆ ಇವಾಗ? ತಟ್ಟೆ ತುಂಬಾ ಇಷ್ಟೊಂದು ಡ್ರೈ ಫ್ರೂಟ್ಸ್ ಹಾಕೊಂಡು ಏನ್ ಮಾಡ್ತಿದ್ಯಾ? ನಾವು ಈ ಮನೆ ಕೆಲಸ ಮಾಡೋರು, ನಾವೇ ಇದನ್ನೆಲ್ಲ ತಿಂದು ತೇಗಿ ಜೀರ್ಣ ಮಾಡ್ಕೊಂಡ್ರೆ ನಮಗೆ ಯಾರು ಕೆಲಸ ಕೊಡ್ತಾರೆ? ಅಷ್ಟಕ್ಕೂ ನೀನ್ ನಿಜವಾಗ್ಲೂ ಮನೆ ಕೆಲ್ಸದವಳನ? ಅಯ್ಯ ಗಂಗಕ್ಕ, ಇದೇನ್ ಹಿಂಗೆ ಹೇಳ್ಬಿಟ್ರಿ? ನಾನು ನಿಜವಾಗ್ಲೂ ಕೆಲ್ಸಕ್ಕೆ ಬಂದಿರೋದು. ಇದೆಲ್ಲ ಅದಕ್ಕೆ ಹಾಕೊಂಡಿರೋದು. ಇದೇನ್ ನನಗೆ ಹಾಕೊಂಡಿದ್ದೀನಿ ಅನ್ಕೊಂಡ್ಬಿಟ್ರಾ? ಇದು ಯಾವ್ದನ್ನ ತಿನ್ನಕ್ಕಿಲ್ಲ. ಅದು ಅಲ್ದೆ ನಮ್ಮಂತ ಬಡವ್ರಿಗೆ ಇದನ್ನ ತಿನ್ನೋ ಯೋಗ್ಯತೆ ಇದೆಯಾ? ನೀನ ಹೇಳು ಗಂಗಕ್ಕ. ನೋಡು, ಇದೆಲ್ಲ ಹಾಕೊಂಡಿರೋದು ನಮ್ ಕಾವೇರಿ ಮೇಡಮ್ಗೆ. ಅವ್ರಿಗಿದೆಲ್ಲ ಇಷ್ಟ ಅಲ್ವಾ? ಅದಕ್ಕೆ. ಕಾವೇರಮ್ಮಂಗ್ ಇದೆಲ್ಲ ಇಷ್ಟ ಅಂತ ನಿನಗೆ ಹೇಗೆ ಗೊತ್ತು? ಅದು ಹೇಳ್ ಸುಬ್ಬಿ ಗುಬ್ಬಿ, ಅವ್ರಿಗೆ ಏನ್ ಇಷ್ಟ ಇಲ್ಲ ಅನ್ನೋದು ನಿನಗೆ ಹೇಗೆ ಗೊತ್ತು? ಅದು ಅದು ಅದೇ ಕಾವೇರಿ ಮೇಡಮ್ ಹೇಳಿದ್ದು. ಏ ನಿಂತ್ಕೊಳ್ಳೆ. ಹೇಗಿದ್ ಮನೆ ಹೇಗಾಗೋಯ್ತು? ಮನೆ ಮಗಳು ಮನೇಲಿ ಇಲ್ವಲ್ಲ ಅಂತ ಬೇಜಾರು ಮಾಡ್ಕೋತಿದ್ದೆ. ಆದ್ರೆ ಈಗ ಅವಳಿಂದನೇ ಹೀಗೆಲ್ಲ ಆಗ್ತಾ ಇದೆ. ಆ ಪುರೋಹಿತರು ಹೇಳಿದ ಮಾತು, ಬೆಟ್ಟದ ಮಾದೇವ ಹೇಳಿದ ಮಾತು ನಿಜ ಆಗುತ್ತಾ? ಕಾವೇರಿಯ ಕರ್ಮ ಫಲ, ಅವಳ ಭೂತ ಭವಿಷ್ಯ ವರ್ತಮಾನದ ಕರ್ಮ ಲಕ್ಷ್ಮಿಯ ಹೆಗಲೇ ಇರುತ್ತೆ. ಇಲ್ಲ, ಈ ಮನೆಗೆ ಲಕ್ಷ್ಮಿ ವಾಪಸ್ ಬಂದ್ರೇನೆ ಇದಕ್ಕೆಲ್ಲ ಪರಿಹಾರ ಸಿಗೋದು. ಲಕ್ಷ್ಮಿ ಬರ್ಬೇಕು ಅಂದ್ರೆ ವೈಷ್ಣವ್ ಮನ್ಸು ಮಾಡ್ಬೇಕು. ಈಗಲೇ ಅವನ ಹತ್ರ ಮಾತಾಡ್ತೀನಿ. ಹೀಗೆ ಬಿಟ್ರೆ ಮನೆ ಹಾಳಾಗೋಗುತ್ತೆ. ಅತ್ತೆ ಕಾಲ್ ನೋವು ಅಂತ ಹೇಳ್ತಾ ಇದ್ರಿ, ರೂಮಲ್ಲಿ ಹೋಗಿ ರೆಸ್ಟ್ ಮಾಡೋದ್ ಬಿಟ್ಟು ಮೆಟ್ಲು ಹತ್ಕೊಂಡು ಎಲ್ಲಿ ಹೋಗ್ತಿದ್ದೀರಾ ಇಷ್ಟೊತ್ತಲ್ಲಿ? ಕಾಲು ನೋವು ಅಂತ ಕುತ್ಕೊಂಡ್ರೆ ಮನೆ ಮುರಿದು ಊರ್ ಸ್ಮಶಾನ ಆಗುತ್ತೆ ಅಂತ ಭಯ. ಆ ಸ್ಮಶಾನದಲ್ಲಿ ನಾನೊಬ್ಳೆ ಮುದಿ ಗೂಬೆ ತರ ಕೂತಿರ್ಬೇಕಾಗತ್ತೆ. ಅದೆಲ್ಲ ಆಗ್ಬಾರ್ದು ಅಂದ್ರೆ ಈ ಮನೆಗೆ ಲಕ್ಷ್ಮಿ ವಾಪಸ್ ಬರ್ಬೇಕು. ಮನೇಲಿದ್ದ ಲಕ್ಷ್ಮಿನ ಕಾಲಲ್ಲಿ ಒದ್ದೆ ಆಚೆ ಕಳಿಸಿದ್ದಾರೆ. ಈಗ ಲಕ್ಷ್ಮಿ ಬರ್ಬೇಕು ಅಂದ್ರೆ ಅದ್ ಹೇಗ್ ಬರ್ತಾಳೆ? ಅವಳಿಗೂ ಸ್ವಾಭಿಮಾನ ಇರಲ್ವಾ? ಹಾಗಲ್ಲ ಕಣೆ, ಅದ್ರ ಬಗ್ಗೆನೆ ವೈಷ್ಣವ್ ಹತ್ರ ಮಾತಾಡೋಣ ಅಂತ. ಅವನೀಗ ಅಮ್ಮನ ಮಗ ಆಗ್ಬಿಟ್ಟಿದ್ದಾನೆ. ಅವ್ನು ಯಾರ ಮಾತು ಕೇಳೋದಕ್ಕೂ ರೆಡಿ ಇಲ್ಲ. ನಾನು ಆ ಅಮ್ಮನಿಗೆ ಅಮ್ಮ ಕಣೆ.
ಅತ್ತೆ ನನ್ನನ್ನು ಕೇಳಿದ್ರೆ ನೀವು ಅವನ ಹತ್ರ ಹೋಗಿ ಮಾತಾಡೋದು ವೇಸ್ಟ್. ವೈಷ್ಣವ್, ಅಶೋಕವನದಲ್ಲಿ ಸೀತೆ ಕೂತಿದೆಯಲ್ಲಪ್ಪ. ನೀನ್ ಒಂಟಿ ಆಗಿರೋದನ್ನ ನೋಡೋದಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ಒಂಟಿಯಾಗಿದ್ದೀನಿ ಅಂತ ಬಂದು ನಿಮ್ಮ ಹತ್ರ ಏನಾದ್ರು ಕಂಪ್ಲೇಂಟ್ ಮಾಡಿದ್ನಾ? ಹಾಗಲ್ಲ ಕಣಪ್ಪ, ಲಕ್ಷ್ಮಿ ಮನೆಗೆ ಬಂದ್ರೆ ಈ ಸಮಸ್ಯೆ ಎಲ್ಲ ದೂರ ಆಗತ್ತೆ ಅಂತ. ಅಜ್ಜಿ, ನಿಮಗೆ ಮಾತಾಡಕ್ ಬೇರೆ ಯಾವ್ದು ವಿಷಯನೇ ಇಲ್ವಾ? ವೈಷ್ಣವ್, ನಾನಾಗ್ಲೇ ಹೇಳಿದ್ದೀನಿ, ಪದೇ ಪದೇ ಅದನ್ನೇ ಮಾತಾಡ್ಬಿಡಿ. ನಾನು ಹೇಳಿದ್ದೆಲ್ಲ ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ನಾನು ಹೇಳಿಲ್ವಾತೆ? ಕಲ್ಲು ಬಂಡೆ ಆಗಿದ್ದಾನೆ. ಕಲ್ಲು ಬಂಡೆ ಮೇಲೆ ಮಳೆ ಎಷ್ಟೇ ಸುರಿದ್ರೂ ಅದು ವೇಸ್ಟೇ, ಅದು ಕರಗಲ್ಲ. ನನಗೆ ಈ ಮನೆ ಗಂಡಸ್ರು ನೋಡಿದ್ರನ್ನೇ ಸಿಟ್ಟು ನೆತ್ತಿಗೇರ್ತಿದೆ. ಇಬ್ರು ಕೆಲ್ಸಕ್ಕೆ ಬರ್ದಿರೋರೆ. ಅಣ್ಣಂಗೆ ಅವನ ಹೆಂಡತಿ ಕೆಟ್ಟ ಬುದ್ಧಿ ಅರ್ಥ ಆಗ್ತಿಲ್ಲ, ಇವನಿಗೆ ಇವನ್ ಹೆಂಡತಿ ಒಳ್ಳೆ ಬುದ್ಧಿ ಅರ್ಥ ಆಗ್ತಿಲ್ಲ. ನನಗೂ ಹೇಳಿ ಹೇಳಿ ಸಾಕಾಗಿ ಹೋಯ್ತು. ಏನಾದ್ರೂ ಮಾಡ್ಕೊಂಡು ಹೋಗಿ. ಅತ್ತೆ, ನೀವು ಬಂದಿದ್ದಕ್ಕಾಯ್ತಲ್ಲ ಮರ್ಯಾದೆ. ಈ ಮನೆಯಲ್ಲಿ ದೊಡ್ಡವರು ಚಿಕ್ಕವರು ಒಳ್ಳೇದು ಅನ್ನೋದೆಲ್ಲ ಯಾವತ್ತೋ ಸತ್ತು ಹೋಗಿದೆ. ನೀವು ವರ್ಲ್ಡ್ಸ್ ಬೆಸ್ಟ್ ವೈಫ್ ಮಹಾಲಕ್ಷ್ಮಿ. ಪ್ರಪಂಚದಲ್ಲಿ ನಿಮ್ಮಂತ ಹೆಂಡತಿ ಸಿಗಕ್ ಚಾನ್ಸೇ ಇಲ್ಲ ಕಣ್ರಿ. ಹೂವಿನಂತ ಹುಡುಗಿಗೆ ಹೂಗಳು. ಏನಾದ್ರೂ ಹೇಳ್ಕೋಬೇಕು ಅಂತಿದ್ರೆ ಮನ್ಸು ಬಿಚ್ಚಿ ನನ್ನ ಹತ್ರ ಮಾತಾಡಿ. ಆಮೇಲೆ ಕಾಲ ಮಿಂಚೋದ್ಮೇಲೆ ನೀವೇನ್ ಹೇಳಿದ್ರು ಪ್ರಯೋಜನ ಇರಲ್ಲ. ಇವತ್ತಿಗೆ ಈ ಮನೆ ಋಣ ಮುಗೀತು ನಿನಗೆ. ಅಮ್ಮ ಏನ್ ಕೇಳ್ತಿದಾರೋ ಅದನ್ನ ಕೇಳಿ. ನಂಬಿಕೆ ಇಲ್ಲದ ಕಡೆ ನನ್ ನಂಬಿಕೆ ಇರಲ್ಲ. ನಂಬಿಕೆ ಇದ್ದವ್ರ ಜೊತೆ ನಾನು ಬದುಕಲ್ಲ. ಲಚ್ಚಿಗೆ ಊಟ ರೆಡಿ. ಓಯ್ ಲಚ್ಚಿ, ಏನ್ ಯೋಚನೆ ಮಾಡ್ತಿದ್ಯಾ? ಬೇಗ ಊಟ ಮಾಡು, ಆಮೇಲೆ ನಾವಿಬ್ರು ವಾಕಿಗೆ ಹೋಗೋಣ ಆಯ್ತಾ? ನೈಟ್ ಟೈಮ್ ಅಲ್ಲಿ ಲಾನ್ ಅಲ್ಲಿ ವಾಕ್ ಮಾಡೋದು ಸೂಪರ್ ಆಗಿರುತ್ತೆ. ತಿನ್ನು. ಯಾಕೆ ಲಚ್ಚಿ? ನನಗ್ ಬೇಡ. ಬೇಡವಾ? ಯಾಕೆ ಬೇಡ ಲಚ್ಚಿ? ನನಗೆ ಹಸುವಿಲ್ಲ. ಹಸ್ವಿಲ್ಲ ಅಂದ್ರೆ? ನೀನ್ ಸರಿಯಾಗಿ ಊಟ ಮಾಡದೇ ಇದ್ರೆ ನಿಂಗೆ ಶಕ್ತಿ ಹೇಗ್ ಬರುತ್ತೆ? ಶಕ್ತಿ ಬರ್ದೇ ಇದ್ರೆ ನೀನ್ ಹೀರೋಯಿನ್ ಆಗಿ ವಿಲನ್ನ ಹೇಗ್ ಸೋಲ್ಸೋದು? ಅದಕ್ಕೆ ಇವತ್ತ ವಿಲನ್ ಆಂಟಿ ನಿನ್ನನ್ ಪುಷ್ ಮಾಡಿದಾಗ ನೀನ್ ಬೀಳ್ತಾ ಇದ್ದೆ. ನಾನು ಚೆನ್ನಾಗಿ ಊಟ ಮಾಡ್ತೀನಲ್ಲ, ಅದಕ್ಕೆ ನಾನ್ ಬಂದು ನಿನ್ನನ್ ಹಿಡ್ಕೊಂಡಿದ್ದು. ನಾನು ಹಿಡ್ಕೊಂಡಿರ್ಲಿಲ್ಲ ಅಂದ್ರೆ ನೀನ್ ದುಡುಮ್ ಅಂತ ಬಿದ್ದು ಗಾಯ ಮಾಡ್ಕೋತಿದ್ದೆ. ತಿನ್ನು ಪ್ಲೀಸ್. ನನ್ ಬಲವಂತ ಮಾಡಬೇಡ. ನಾ ಮಾಡ್ತೀನಿ, ಮಾಡೇ ಮಾಡ್ತೀನಿ. ನೀ ತಿನ್ನೋವರೆಗೂ ನಾನು ಮಾಡೇ ಮಾಡ್ತೀನಿ. ತಿನ್ನು ಲಚ್ಚಿ. ಒಂದ್ ಕತೆ ಹೇಳ? ಕತೆ ಕೇಳ್ತಾ ಕೇಳ್ತಾ ತಿನ್ನೋದಕ್ಕೆ ಮಜ್ಜಾಗಿರುತ್ತೆ, ಜಾಸ್ತಿ ತಿನ್ಬೋದು. ಹಾ, ಒಂದ್ ಊರಲ್ಲಿ ಒಬ್ರು ಅಜ್ಜಿ ಇದ್ರು. ಅವ್ರ ಹತ್ರ ಒಂದ್ ಕೋಳಿ ಇತ್ತು. ಹೋಗ್ಲಚ್ಚಿ, ನೀನು ಊಟನೂ ಮಾಡ್ತಾ ಇಲ್ಲ, ಕತೆನೂ ಕೇಳ್ತಾ ಇಲ್ಲ. ನೀನ್ ಊಟ ಮಾಡ್ಬೇಕು ಅಂದ್ರೆ ಈಗ ನಾನು ಏನ್ ಮಾಡ್ಬೇಕು? ನನಗೆ ನಿಜವಾಗ್ಲೂ ಹಸ್ವಿಲ್ಲಕ್ಕಿ. ಗೊಂಬೆ
ಅದ್ರ ಜೊತೆಗೆ ನನಗೆ ತಲೆ ನೋವ್ತಾ ಇದೆ. ತಲೆನೋವಾ? ವಾ, ಊಟ ಮಾಡದೇ ಇದ್ರೆ ಇನ್ನೇನಾಗುತ್ತೆ? ತಲೆನೋವು ಬರದೇ ಇರುತ್ತಾ? ಹುಚ್ಚಮ್ಮ ನೀನು, ನನ್ನ ಮಾತೇ ಕೇಳಲ್ಲ. ಈಗ ನಾನು ಏನ್ ಮಾಡೋದು? ಹಾ, ಲಚ್ಚಿ ಬಾ, ನನ್ನ ತೊಡೆ ಮೇಲೆ ಮಾಡ್ಕೊ. ನಂಗೆ ತಲೆನೋವಾದಾಗೆಲ್ಲ ಮಮ್ ಹೀಗೆ ಮಾಡೋದು. ಬಾ ಬಾ ನೀನು. ಯಾರು ಇಲ್ಲ ಅನ್ಕೊಂಡು ಖಾಲಿ ನಿಂತಾಗ ಏನ್ ಬಂದು ನನ್ ಕೈ ಹಿಡಿದ್ಯಾ ಅಂತ ಅನ್ಕೊಂಡಿರ್ಲಿಲ್ಲ. ಅಂತ ವಿಪರ್ಯಾಸ ಅಲ್ಲ. ಲಚ್ಚಿ, ನಾನೊಂದು ಸಾಂಗ್ ಹಾಡ್ಲಾ? ಲಾಲಿ ಹಾಡು. ಅಜೂಜು ಮಲ್ಲಿಗೆ ಜಾಜಿಯ ಸಂಪಿಗೆ ರಾಜತೇಜ ಮಗುವೆ ಎನ್ನ ಗಾಜು ಗೊಂಬೆಯೇ. ಅಜೂಜು ಮಲ್ಲಿಗೆ ಜಾಜಿಯ ಸಂಪಿಗೆ ರಾಜತೇಜ ಮಗುವೆ ಎನ್ನ ಗಾಜು ಗೊಂಬೆ. ಆಡು ಕೋಗಿಲೆ ನಲಿದಾಡೋ ನವಿಲೆ ಬೆಳಿಗ್ಗೆ ಬಾ ಆನೆ ಮರಿಯೇ ಕೊಳದ ಹಂಸವೇ. ಆಡು ಕೋಗಿಲೆ ನಲಿದಾಡೋ ನವಿಲೆ ಬೆಳಿಗ್ಗೆ ಬಾ ಆನೆ ಮರಿಯೇ ಕೊಳದ ಹಂಸವೇ. ಅಜೂಜು ಮಲ್ಲಿಗೆ ಜಾಜಿಯ ಸಂಪಿಗೆ ರಾಜತೇಜ ಮಗುವೆ ಎನ್ನ ಗಾಜು ಗೊಂಬೆ. ಅಜೂಜು ಮಲ್ಲಿಗೆ ಜಾಜಿಯ ಸಂಪಿಗೆ. ತಂಗಿಗೆ ಅಕ್ಕ ಎರಡನೇ ತಾಯಿ ಇದ್ದಂಗೆ, ಅಕ್ಕನಿಗೆ ತಂಗಿ ಮೊದಲನೇ ಮಗಳಿದ್ದಂಗೆ. ಅಕ್ಕ ತಂಗಿ ಅಂದ್ರೆ ಅಮ್ಮ ಮಗಳ ಬಾಂಧವ್ಯ. ಹೊಕ್ಕಳ ಬಳ್ಳಿ ಹಂಚಿಕೊಂಡು ಒಂದೇ ಗರ್ಭದಲ್ಲಿ ಹುಟ್ಟೋರೆ ಅಕ್ಕ ತಂಗಿದಿರಾಗಬೇಕಾಗಿಲ್ಲ. ಸಂಬಂಧ ಅನ್ನೋದು ದೊಡ್ಡದುಕನ. ಅವಳಿಗೆ ಇವಳು ನೆರಳು, ಇವಳಿಗೆ ಅವಳು ಹೆಗಲು. ಒಟ್ಟಿಗೆ ಆಡ್ಲಿಲ್ಲ, ಒಟ್ಟಿಗೆ ಬೆಳಿಲಿಲ್ಲ. ಈ ಸೋದರ ವಾತ್ಸಲ್ಯಕ್ಕೆ ಮತ್ಸರ ಇಲ್ಲ. ಹಾಗೆಯಾಗಿದ್ದವಳೇ ಹೆಗಲಾಗಿದ್ದಾಳೆ. ಇದು ಹೊಸ ಬಂಧ, ಇದು ಹೊಸ ಅನುಬಂಧ. ಮರವನ್ನ ತಬ್ಬಿ ಬೆಳೆಯೋ ಬಳ್ಳಿ ಹಂಗೆ ಅವಳಿಗೆ ಇವಳು, ಇವಳಿಗೆ ಅವಳು.